ಬೆಂಗಳೂರಲ್ಲಿ ಸರ್ಕಾರಿ ಕಚೇರಿಗೆ ನುಗ್ಗಿ ದಾಂಧಲೆ ಮಾಡಲಾಗಿದೆ. ಸರ್ಕಾರಿ ಅಧಿಕಾರಿಗೆ ಬಿಜೆಪಿಯ ಸತೀಶ್ ಎಂಬಾತನಿಂದ ಧಮಕಿ ಹಾಕಲಾಗಿದೆ. ಬಿಜೆಪಿಯ ಮುಖಂಡ ಸತೀಶ್ ಎಂಬಾತನಿಂದ ಸರ್ಕಾರಿ ಅಧಿಕಾರಿಗೆ ಧಮಕಿ ಹಾಕಲಾಗಿದೆ. ಅದು ಕೂಡ ಸರ್ಕಾರಿ ಕಚೇರಿಗೆ ಬಂದು ಧಮಕಿ ಹಾಕಿರೋದು. ಮಲ್ಲೇಶ್ವರಂನ ಸಹಕಾರ ಇಲಾಖೆ ಕಚೇರಿಗೆ ನುಗ್ಗಿ ಗಲಾಟೆ ಮಾಡಿದ್ದಾನೆ ಈ ವ್ಯಕ್ತಿ. ಯಲಹಂಕ ಬಿಜೆಪಿ ಮುಖಂಡ ಸತೀಶ್ ಕಡತನಮಲೆ ದರ್ಪ ಮೆರೆದಿರುವಂತಹ ಬಿಜೆಪಿಯ ಮುಖಂಡ ಹಾಲು ಉತ್ಪಾದಕರ ಸಂಘದ ನಿರ್ದೇಶಕ ಸ್ಥಾನದಿಂದ ಅನರ್ಹ. ಯಾಕೆ ಅನರ್ಹ ಮಾಡಿದ್ದೀರಿ ಅಂತ ಈಗ ಗಲಾಟೆ ಮಾಡೋಕೆ ಬಂದಿದ್ದು ಈ ವ್ಯಕ್ತಿ. ಹಾಲು ಉತ್ಪಾದಕರ ಸಂಘದ ನಿರ್ದೇಶಕ ಸ್ಥಾನದಿಂದ ಅನರ್ಹಗೊಳಿಸಲಾಗಿತ್ತು. ಯಾಕೆ ಮಾಡಿದ್ದು ಅಂತ ಕೇಳೋಕೆ ಬಂದಿದ್ದು, ಗಲಾಟೆ ಮಾಡೋಕೆ, ದರ್ಪ ಮೆರೆಯೋಕೆ. ಈ ಗಲಾಟೆ ಮಾಡಿ ನಿಂದಿಸಿದ ದೃಶ್ಯ ಮೊಬೈಲ್ನಲ್ಲಿ ಸರಿಯಾಗಿದೆ. ಸಹಾಯಕ ನಿಬಂಧಕ ಪ್ರಕಾಶ್ ರಾವ್ ಅವರಿಗೆ ಧಮಕಿ ಹಾಕಿರೋದು ಸರ್ಕಾರಿ ಅಧಿಕಾರಿಯವರು. ನೋಡಿದು ಕ್ಯಾಪ್ಚರ್ ಆಗಿರುವಂತಹ ವಿಡಿಯೋ. ನಾನು ಗೌರ್ಮೆಂಟ್ ಎಂಪ್ಲಾಯ ಯಾವ ನೋಟಿಸ್ ಕೊಡ್ತಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, ಹಿಂದೆ ಶಿಡ್ಲಘಟ್ಟದ ಕಾಂಗ್ರೆಸ್ ಮುಖಂಡ ಸರ್ಕಾರಿ ಅಧಿಕಾರಿಗೆ ಧಮಕಿ ಹಾಕಿದ್ದಂತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ಮಟ್ಟದ ಕಾಂಟ್ರವರ್ಸಿ ಆಗಿತ್ತು, ವಿವಾದ ಆಗಿತ್ತು. ಜೈಲಲ್ಲೂ ಕೂಡ ಈಗಿದ್ದಾರೆ ಅವರು. ಈಗ ಬಿಜೆಪಿ ಮುಖಂಡ ಸೇಮ್ ಆಸ್ ಇಟ್ ಈಸ್ ಸರ್ಕಾರಿ ಅಧಿಕಾರಿಗೆ ಧಮಕಿ ಹಾಕಿರುವಂತ ವಿಚಾರವನ್ನು ನೋಡ್ತಾ ಇದ್ವಿ. ಎಲ್ಲರೂ ಅಷ್ಟೇ ಅಂತ ಅನಿಸ್ತಾ ಇದೆ. ಸರ್ಕಾರಿ ಅಧಿಕಾರಿಗಳಿಗೆ ಫ್ರೀ ಹ್ಯಾಂಡೇ ಇಲ್ವಾ? ಎಲ್ಲದನ್ನೂ ಪ್ರಶ್ನೆ ಮಾಡುವಂತ ರೀತಿ ಇದೇ ಆಗಿರುತ್ತಾ ಈ ರೀತಿಯಾದಂಥ ಜನನಾಯಕರುಗಳಿಗೆ, ಮುಖಂಡರು ಅಂತ ಅನಿಸ್ಕೊಂಡಂತವರಿಗೆ? ಖಂಡಿತ ಅರುಣ್, ಸರ್ಕಾರಿ ಅಧಿಕಾರಿಗಳಿಗೆ ರಕ್ಷಣೆ ಎಲ್ಲಿದೆ ಅನ್ನೋ ಒಂದು ವಿಚಾರ ಕೂಡ ಈ ಒಂದು ದೃಶ್ಯಗಳನ್ನ ನೋಡಿದ್ರೆ ಕಂಡು ಬರುತ್ತೆ. ಏನು ಮಲ್ಲೇಶ್ವರಂನಲ್ಲಿರುವಂತಹ ಹಾಲು ಉತ್ಪಾದಕರ ಸಹಕಾರ ಸಂಘ ಏನಿದೆ, ಈ ಒಂದು ಕಚೇರಿಗೆ ಬಂದಂತಹ ಬಿಜೆಪಿ ಮುಖಂಡ ಸತೀಶ್ ಎಂಬಾತ ಒಂದು ಅಧಿಕಾರಿಗಳ ಮೇಲೆ ಒಂದು ದರ್ಪವನ್ನು ತೋರಿ ಒಂದು ಧಮಕಿಯನ್ನು ಕೂಡ ಹಾಕಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಈಗ ಕೇಳಿ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋವನ್ನು ಕೂಡ ಈಗ ಅಧಿಕಾರಿಗಳು ರಿಲೀಸ್ ಮಾಡಿದ್ದು, ಈ ಬಗ್ಗೆ ಒಂದು ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ಐಆರ್ ಕೂಡ ದಾಖಲಾಗಿರೋದು. ಏನು ಸತೀಶ್ ಏನಿದ್ದಾರೆ, ಅವರು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಒಂದು ಸದಸ್ಯತ್ವನ್ನ ಪಡ್ಕೊಂಡಿರ್ತಾರೆ. ನಂತರ ಆ ಒಂದು ಸದಸ್ಯತ್ವ ಇತ್ತೀಚೆಗೆ ಅನರ್ಹಗೊಂಡ ಬಳಿಕ ಅದನ್ನ ಪ್ರಶ್ನೆ ಮಾಡಿ ಅವರು ಈ ಒಂದು ಕಚೇರಿಗೆ ಬಂದು ಅಧಿಕಾರಿಗಳ ಮೇಲೆ ಒಂದು ದರ್ಪವನ್ನು ತೋಡಿ ಒಂದು ಅವ್ಯಾಚ್ಯ ಪದಗಳಿಂದ ನಿಂದನೆ ಕೂಡ ಮಾಡಿರೋದು. ಮತ್ತೆ ಇದೇ ಸಂದರ್ಭದಲ್ಲಿ ಕಚೇರಿಯ ಸಿಬ್ಬಂದಿ ಮೇಲೆ ಒಂದು ಹಲ್ಲೆಯನ್ನು ಕೂಡ ಮಾಡಿದ್ದಾರೆ ಅಂತೇಳಿ ಒಂದು ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಒಂದು ಏನು ಸಹಕಾರ ಇಲಾಖೆ ಒಂದು ನಿಬಂಧಕ ಆಗಿರುವಂತಹ ಪ್ರಕಾಶ್ ಅವರು ಒಂದು ದೂರನ್ನು ಕೂಡ ಈಗ ದಾಖಲು ಮಾಡಿದ್ದಾರೆ. ಸದ್ಯ ಮಲ್ಲೇಶ್ವರಂ ಪೊಲೀಸರು ಒಂದು ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಿಕೊಂಡು ನಿನ್ನೆ ಸತೀಶ್ ಅವರನ್ನ ವಿಚಾರಣೆ ಕೂಡ ಮಾಡಿರೋದು. ಮತ್ತೆ ವಿಚಾರಣೆ ಮಾಡಿ ಅವ್ರ ಮೇಲೆ ಏನು ಒಂದು ಎಫ್ಐಆರ್ ಕೂಡ ದಾಖಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಬಂಧಿಸಿ ಒಂದು ಸ್ಟೇಷನ್ ಬೇಲ್ ಮೇಲೆ ಜಾಮೀನು ಕೂಡ ಕೊಡಲಾಗಿದೆ. ಅರುಣ್, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ.